ನಟ ದರ್ಶನ್ ಅವರ ಕೇಸ್ನಲ್ಲಿ ಈ ತರ ಬದಲಾವಣೆಗಳು ಟ್ವಿಸ್ಟ್ಗಳು ಆಗುತ್ತೆ ಅಂತ ಯಾರು ಅಂದ್ಕೊಂಡೇ ಇರಲಿಲ್ಲ. ಉಲ್ಟಾ ಹೊಡೆದ್ರು ಅವರ ಸ್ನೇಹಿತರು. ಹೌದು, ಈಗಾಗಲೇ ನೀವು ನ್ಯೂಸ್ ನಲ್ಲೆಲ್ಲ ನೋಡಿರ್ತೀರಾ, ರಾತ್ರಿ ಇಡೀ ನಿದ್ದೆ ಕೂಡ ಮಾಡದೆ ಡಿವೋರ್ಸ್ ದರ್ಶನ್ ಅವರು ಒದ್ದಾಡ್ತಾ ಇದ್ದಾರೆ, ಭಾವುಕರಾಗಿದ್ದಾರೆ, ಕಣ್ಣೀರ್ ಹಾಕ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಅನ್ನುವಂತ ಒಂದು ಬಹಳಷ್ಟು ಕುತೂಹಲ ಮತ್ತೆ ಅವ್ರಿಗೂ ಕೂಡ ಬಹಳಷ್ಟು ಟೆನ್ಷನ್ ಸಹ ಕಾಡ್ತಾ ಇದೆ. ಹೌದು, ಡಿವೋರ್ಸ್ ದರ್ಶನ್ ಅವರ ಸ್ನೇಹಿತ ಪ್ರದೋಷ್ ಅವರು ಏನು ವಿಚಾರಣೆ ಟೈಮ್ ನಲ್ಲಿ ಏನೋ ತಪ್ಪನ್ನ ಒಪ್ಕೊಂಡಿದ್ದಾರಂತೆ, ಎಲ್ಲ ಸತ್ಯವನ್ನ ಹೇಳ್ತೀನಿ ಅಂತ ಹೇಳ್ತಿದ್ದಾರಂತೆ. ಸೊ ಇದರಿಂದಾಗಿ ಬೇರೆ ಏನಾದ್ರೂ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆಯಾ ಅಂತ ಆತಂಕ ಸೃಷ್ಟಿಯಾಗಿದೆ. ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ದರ್ಶನ್ ಅವರಿಗೆ ಆಪ್ತರಾಗಿದ್ರು ಪ್ರದೋಷ್ ಅವರು. ನ್ಯಾಯಾಲಯದಲ್ಲಿ ಮಾಫಿ ಸಾಕ್ಷಿ ಆಗಲು ಅರ್ಜಿ ಸಲ್ಲಿಸಿರುವುದಕ್ಕೆ ಜೊತೆಗೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಇದು ಅಂತ ಹೇಳಲಾಗುತ್ತಿದೆ. ಇದರಿಂದಾಗಿ ಬೇರೆ ಏನಾದ್ರೂ ಆಗುವಂತ ಸಾಧ್ಯತೆ ಇದೆಯಾ? ಇದರಿಂದಾಗಿ ಊಟಕ್ಕೆ ಬಹಳಷ್ಟು ಕಡಿಮೆ ಮಾಡ್ತಾ ಇದ್ದಾರೆ, ಊಟ ತಿನ್ನುವುದು, ನಿದ್ರೆ ಮಾಡುವುದು, ಮೌನಕ್ಕೆ ಶರಣಾಗಿದ್ದಾರೆ ಡಿವೋರ್ಸ್ ದರ್ಶನ್ ಅವರು. ಬಹಳನೇ ಬೇಸರದಿಂದ ಇದ್ದಾರಂತೆ ಡಿವೋರ್ಸ್ ದರ್ಶನ್ ಅವರು. ಮುಂದೆ ಏನಾಗ್ಬೋದು, ಕೇಸ್ ಏನಾಗುತ್ತೆ? ವಿಜಯಲಕ್ಷ್ಮಿ ಅವರು ಕೂಡ ಬಹಳನೇ ಪ್ರಯತ್ನ ಪಟ್ಟರು ದರ್ಶನ್ ಅವರಿಗೆ ಜಾಮೀನು ಕೊಡಿಸೋಕೆ, ಬಟ್ ಆದ್ರೆ ಅದು ಸಾಧ್ಯ ಆಗಲೇ ಇಲ್ಲ. ಸೊ ಕಾರಣ ನಿಮ್ಮೆಲ್ರಿಗೂ ಕೂಡ ಗೊತ್ತು, ತುಂಬಾನೇ ಕೇಸ್ ಟಫ್ ಆಗಿದೆ, ಎಷ್ಟೊಂದು ಆರೋಪಿಗಳಿದ್ದಾರೆ, ಟ್ರಯಲ್ ಕೂಡ ನಡೀತಾ ಇದೆ. ಮುಂದಿನ ವರ್ಷ ಜಾಮೀನು ಸಿಗುವಂತ ಸಾಧ್ಯತೆ ಇದೆ. ಅಷ್ಟರಲ್ಲೇ ಈಗ ಏನು ಈ ರೀತಿ ಒಂದು ಟ್ವಿಸ್ಟ್ ಬರ್ತಾ ಇದ್ದು, ಬಹಳಷ್ಟು ಬದಲಾವಣೆಗಳು ಮುಂದಿನ ದಿವಸಗಳಲ್ಲಿ ನಿರೀಕ್ಷಿಸಬೇಕಾಗಿದೆ. ಡಿವೋರ್ಸ್ ದರ್ಶನ್ ಅವರು ಆಚೆಗಡೆ ಬರಬೇಕು ಅಂತ ತುಂಬಾ ಅಭಿಮಾನಿಗಳು ಪ್ರೇಯರನ್ನ ಮಾಡಿದ್ರು. ಮತ್ತೆ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ವೇದಿಕೆ ಮೇಲೆ ಮಾತನಾಡೋಕ್ಕೂ ಬಿಡದೆ ಡಿವೋರ್ಸ್ ಅಂತ ಕೂಗಿದ್ರು. ಸಿಎಂ ಅವರಿಗೆ ಅಗೌರವ ತಗೊಬಂದ್ರು. ಇದರಿಂದಾಗಿಯೂ ಕೂಡ ದರ್ಶನ್ ಅವರಿಗೆ ತೊಂದರೆ ಖಂಡಿತ ಆಗುತ್ತೆ. ಡಿವೋರ್ಸ್ ಕೆಲವು ಫ್ಯಾನ್ಸ್ಗಳು ಈ ರೀತಿ ಮಾಡೋದ್ರಿಂದ ದರ್ಶನ್ ಅವರು ಆಚೆ ಬರೋದಕ್ಕೆ ಬಹಳನೇ ತೊಂದರೆ ಆಗೋದು ಗ್ಯಾರಂಟಿ.